ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಚಿಕನ್ ಕೈಮಾ ಸಾರು ಮಾಡೋದು ಯಾವ ಥರ ಅಂತ ನೋಡೋಣ. ಈ ಗಟ್ಟಿ ಪೀಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನು ಸಾಂಬಾರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೆ ತುಂಬ ವೇಸ್ಟ್ ಮಾಡ್ತಾರೆ. ಹಾಗಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಈ ಥರ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಗಟ್ಟಿ ಪೀಸ್ನ ಏನಂತಾರೆ ಕಂಡ ಅಂತಾರಲ್ಲ, ಅದಕ್ಕೆ ಒಂದು ಮೊಟ್ಟೆ ಮಿಕ್ಸಿಗೆ ಹಾಕ್ಕೊಬೇಕು ಫಸ್ಟು ಕ್ಲೀನಾಗಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಉಪ್ಪು ಮತ್ತು ಖಾರದ ಪೌಡರು, ಮತ್ತು ಮೊಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ಮೊಟ್ಟೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಕಾರ್ನ್ಫ್ಲೋರ್ ಕೂಡ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಬೇಕಾದರೆ ಕಡಲೆ ಹಿಟ್ಟನ್ನು ಹಾಕ್ಕೊಬೋದು ನೀವು. ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಕೊಡುತ್ತೆ ಕಾರ್ನ್ಫ್ಲೋರು, ಮತ್ತು ಒಂದು ಸ್ವಲ್ಪ ಚೆನ್ನಾಗೂ ಇರುತ್ತೆ ಟೇಸ್ಟು. ಸಾಫ್ಟಾಗಿ ವಯಸ್ಸಾದವ್ರಿಗೆಲ್ಲನೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಮೂಳೆ ಇರೋ ಪೀಸನ್ನು ಬೇರೆ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಮೂಳೆ ಇರೋ ಪೀಸನ್ನೆಲ್ಲನೂ ಸಪ್ರೇಟಾಗಿ ಇಟ್ಕೊಬೇಕು, ಮಿಕ್ಸಿಗೆ ಹಾಕಬಾರ್ದು. ಗಟ್ಟಿ ಪೀಸ್ ಮಾತ್ರ ಮಿಕ್ಸಿಗೆ ಹಾಕ್ಕೊಬೇಕು. ಮತ್ತು ಇಲ್ಲಿ ಮಸಾಲೆಗೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ. ಅದಕ್ಕೆ ಎಣ್ಣೆ ಇಟ್ಕೊಬೇಕು, ಮತ್ತು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಕೂಡ ಹಾಕ್ಕೊಳ್ಬೇಕು. ಕ್ಲೀನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಮತ್ತು ಅದಕ್ಕೆ ಒಂದು ದಪ್ಪ ಈರುಳ್ಳಿ ತಗೊಳ್ಳಿ. ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಎಲ್ಲ ಎರಡೆರಡು ಹಾಕ್ಕೊಳ್ಳಿ. ನಾನೆಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಇಲ್ಲಿ. ಎಲ್ಲ ದಪ್ಪ ಈರುಳ್ಳಿ ಒಂದು, ಮತ್ತು ದಪ್ಪದ ಟೊಮೆಟೊ ಒಂದು, ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ನಿಮ್ಗೆ ಗ್ರೇವಿ ಬೇಕು ಜಾಸ್ತಿ ಅಂದರೆ 2 ಈರುಳ್ಳಿ, 2 ಟೊಮೆಟೊ ಮತ್ತು ಎಲ್ಲ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಎಣ್ಣೆಯಲ್ಲಿ ಬಾಣಲಿ ಒಳಗಡೆ ಎಣ್ಣೆನಲ್ಲೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ಕೈಮಾ ಬಾಲ್ ಮಾಡ್ತಾ ಇರೋದ್ರಿಂದ ನಾವು ಚಿಕನ್ ಕೈಮಾ ಬಾಲು ಅದು ಟೇಸ್ಟ್ ಕೊಡಬೇಕಲ್ಲ, ಅದು ಹಾಗಾಗಿ ಮಸಾಲೆ ಮಾಡ್ಕೊಬೇಕಿಲ್ಲಿ ನಾವೇನೇನೆ. ಹಸಿಯಾಗಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಮತ್ತು ಇಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಾನು. ಕೊಬ್ಬರಿನೂ ಅಷ್ಟೇ ಕಡಿಮೆ ತೊಗೊಂಡಿದ್ದೀನಿ ನಾನು, 2 ಟೈಮ್ಗೆ ಆಗೋಷ್ಟು ಮಾತ್ರ. ನಿಮಗೆ 3 ಟೈಮ್ ಬೇಕಂದರೆ ತೊಗೊಳ್ಳಿ. ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. 2 ಬಾಡಿಗೆ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ. ನಿಮಗೆ ಖಾರ ಬೇಕಂದರೆ ಎಕ್ಸ್ಟ್ರಾನು ತೊಗೊಳ್ಳಿ ನೀವು. ನಾನಿಲ್ಲಿ ಬರೀ ಇದೆರಡು ಮಾತ್ರ, ಗುಂಟೂರು ಮತ್ತು ಖಾರ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ 2 ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಮತ್ತು ಅದೇ ಬಾಣಲಿ ಒಳಗಡೆ ಚಿಕನ್ನು, ಆ ಮೂಳೆ ಇರೋವಂಥ ಚಿಕನ್ ಇದೆಯಲ್ಲ, ಅದನ್ನು ಹಾಕ್ಕೊಬೇಕು ಫಸ್ಟು. ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲೆ ಮತ್ತು ಅರಿಶಿನ ಪೌಡ್ರು, ಉಪ್ಪು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಇದಕ್ಕೆ. ಎಣ್ಣೆ ಹಾಕ್ಕೊಂಡು ಉಪ್ಪು, ಖಾರ, ಮಸಾಲೆ ಎಲ್ಲ ಹಾಕಿ ಒಂದು ಅರ್ಧ ಫುಲ್ಲು ಬೇಯಬೇಕು ಇದರಲ್ಲೇನೆ. ನೀರೆಲ್ಲ ಏನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಇದರಲ್ಲೇ ಫ್ರೈ ಆಗಲಿ. ಕಡಿಮೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಿರಿ. ನೋಡಿ ಈ ಥರ ಅದೇ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿ ಇರೋ ನೀರನ್ನು. ಮತ್ತು ಮಸಾಲೆ ಎಲ್ಲ ರುಬ್ಬೇಕು ನಾವು. ಆಗಲೇ ಫ್ರೈ ಮಾಡಿದ್ವಲ್ಲ, ಅದೇ ಮಸಾಲೆನ ರುಬ್ಕೊಂಡು ಹಾಕ್ಕೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನೀರು ಹಾಕ್ಕೊಳ್ಳೋಣ ಇವಾಗ ನಾವು. ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ. ಆದರೆ ಮುಂಚೆ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಚಿಕನ್ ಅರ್ಧ ಬೇಯೋವರೆಗೂ ನೀರು ಹಾಕಕ್ಕೆ ಹೋಗ್ಬಿಡಿ. ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಚಿಕನಲ್ಲಿರೋದು ನೋಡಿ ಈ ಥರ ಆಗಬೇಕು. ಮತ್ತು ಕೈಮಾ ಬಾಲು ಮಾಡಿಟ್ಟಿದ್ವಲ್ಲ, ಈ ಥರ ರೋಲ್ ಮಾಡಿ ಬಾಲ್ ಥರ ಮಾಡಿ ಎಲ್ಲದನ್ನೂ ತಟ್ಟೆಯಲ್ಲಿ ಇಟ್ಕೊಬೇಕು. ಎಲ್ಲ ಒಂದೇ ಸರಿ ಹಾಕಬೇಕು, ಆವಾಗ ಎಲ್ಲನೂ ಒಂದೇ ಸರಿ ಬೇಯುತ್ತೆ. ಒಂದೊಂದು ಸರಿ ಒಂದೊಂದು ಹಾಕಕ್ಕೆ ಹೋದರೆ ಆಗೋದಿಲ್ಲ. ನೋಡಿ ಈ ಥರ ಅರ್ಧ ಮುಕ್ಕಾಲು ಭಾಗ ಬೆಂದಿದೆಯಲ್ಲ ಚಿಕನ್ನು, ಅದರಲ್ಲಿ ಕುದೀತಾ ಇರೋ ಇದರೆಲ್ಲ ಹಾಕ್ಕೊಬೇಕು. ಇದು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ಚಿಕನ್ನು ಸಾಂಬಾರು ಚೆನ್ನಾಗಿರುತ್ತೆ. ಕೆಲವ್ರಿಗೆ ಡೌಟ್ ಇರ್ಬೋದು, ಇದೆಲ್ಲ ಫುಲ್ಲು ನುಣ್ಣಗಾಗಿ ಪಾಯಸ ಥರ ಆಗ್ಬೋದೇನೋ ಅಂತ. ಆ ಥರ ಎಲ್ಲ ಏನೂ ಆಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕ್ಕೊಬೇಕು. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಣ್ಣೆ ಎಲ್ಲ ಬಿಟ್ಕೊಂಡು ಮಸಾಲೆ ಎಲ್ಲನೂ ಈ ಥರ ಮಾಡಿಕೊಡೋದ್ರಿಂದ ಈ ಗಟ್ಟಿ ಪೀಸು ವೇಸ್ಟ್ ಮಾಡೋದು ಇಲ್ಲ ಮಕ್ಕಳು. ಮತ್ತು ವಯಸ್ಸಾದವ್ರು ಕೂಡ ಅಷ್ಟೇ ತಿನ್ಬೋದು ಚೆನ್ನಾಗಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ನಮ್ಮ ಮನೇಲಿ ಇರೋವಂತೂ ಫುಲ್ ಫಿದಾ ಆಗಿಬಿಟ್ರು. ಇದು ರೈಸ್ ಜೊತೆಗೆ ಮತ್ತು ಬಿಸಿ ಬಿಸಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈರುಳ್ಳಿ ಸೌತೆಕಾಯಿ ಜೊತೆ ತಿಂತಾ ಇದ್ರೆ ಸಾಕಾಗಿರುತ್ತೆ. ಭಾನುವಾರ ಮಾಡಿ ಟ್ರೈ ಮಾಡಿ ತಿಂದು ನೋಡಿ, ಸೂಪರಾಗಿದೆ. ತಿಂದು ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಹೀಗೆ ಯಾವಾಗೂ ಸಪೋರ್ಟ್ ಮಾಡ್ತಾ ಇರಿ.